ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಸುನೀಲ್ ಆರಾಧ್ಯ ಮಾಡುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ಇವತ್ತಿನ ಒಂದು ಸಂತೋಷದ ವಿಚಾರವನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ವೀಕ್ಷಕರೇ, ಏನು ಅಂತಂದರೆ ಇದು ನ್ಯಾಷನಲ್ ಹೈವೇ, ಏನು ಚಿಕ್ಕಬಳ್ಳಾಪುರದ ಮಧ್ಯದಲ್ಲಿ ಹಾದು ಹೋಗುವಂತಹ ನ್ಯಾಷನಲ್ ಹೈವೇಯ ನಮ್ಮ ಚಿಕ್ಕಬಳ್ಳಾಪುರದ ಕಡೆಯಿಂದ ಹೋಗುವಂಥ ಡಿ ಸಿ ಆಫೀಸ್ ರಸ್ತೆಯಲ್ಲಿ ಬರುವಂತಹ ನ್ಯಾಷನಲ್ ಹೈವೇ, ಶಿಡ್ಲಘಟ್ಟ ರೋಡ್ನಲ್ಲಿರುವಂತಹ ಹೈವೇಗೆ ಅಟ್ಯಾಚ್ ಆಗಿ ಒಂದು ಸರ್ವಿಸ್ ರೋಡ್ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಏನೋ ಇಷ್ಟು ವರ್ಷ ಆದರೂ ಸರ್ವಿಸ್ ರೋಡ್ ಆಗಿರಲಿಲ್ಲ. ಈಗ ಆ ಸರ್ವಿಸ್ ರೋಡು ಚಾಲ್ತಿಗೆ ಬಂದಿದೆ ಮತ್ತು ಕೆಲಸ ನಡೀತಾ ಇದೆ ಭಾಳ ಬೇಗ. ಅದೊಂದು ಭಾಳ ಖುಷಿಯಾದ ಸಂಗತಿ. ಈ ವಿಶ್ವೇಶ್ವರಯ್ಯ ಸ್ಕೂಲ್ ಬಿಟ್ಟ ನಂತರ ನಮ್ಮ ಬ್ರಿಡ್ಜ್ ಏನು ಬರುತ್ತೆ, ಈ ಫಸ್ಟ್ ವುಮೆನ್ಸ್ ಕಾಲೇಜ್ ಪಕ್ಕದಲ್ಲಿರುವಂತಹ ಬ್ರಿಡ್ಜ್ಗೆ ಈ ಕಡೆಯಿಂದ ಹೋಗಲಿಕ್ಕೆ ಯಾವುದೇ ಸರ್ವಿಸ್ ರೋಡ್ ಇರಲಿಲ್ಲ. ಸೊ ಆ ಸರ್ವಿಸ್ ರೋಡ್ ಆಗ್ತಾ ಇದೆ, ಅದು ಒಂದು ಖುಷಿಯ ಸಂಗತಿ. ಅದನ್ನು ತಮ್ಮೆಲ್ಲರಿಗೂ ಒಂದು ತೋರಿಸಿ ಹಂಚ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದೆ. ಬಹಳ ಕ್ಷಿಪ್ರಗತಿಯಲ್ಲಿ ಕೆಲಸ ನಡೀತಿದೆ. ಇಷ್ಟು ದಿನ ಏನಾಗ್ತಿತ್ತು, ಇಲ್ಲಿಂದ ನಾವು ಹೈವೇಗೆ ಟಚ್ ಆಗಬೇಕು ಅಂತಂದಿದ್ರೆ ವಾಪಸಂದ್ರ ಹೋಗಬೇಕಿತ್ತು. ಈಗ ಆ ಒಂದು ಅವಶ್ಯಕತೆ ಇರೋದಿಲ್ಲ ನಮಗೆ. ಇಲ್ಲಿಯೇ ಒಂದು ಸರ್ವಿಸ್ ರೋಡು ಭಾಳ ಸುಸಜ್ಜಿತವಾಗಿ ನಿರ್ಮಿಸಲಾಗ್ತಾ ಇದೆ ಹೈವೇ ಅವರ ಕಡೆಯಿಂದ. ಇಷ್ಟು ವರ್ಷ ಅದೇನು ಕಾರಣವೋ ಗೊತ್ತಿಲ್ಲ, ಬಹಳ ಹಿಂದೆನೇ ಆಗಬೇಕಾಗಿತ್ತು. ಏನು ಕಾರಣ ಅಂತ ಗೊತ್ತಿಲ್ಲ, ಆಗಿರಲಿಲ್ಲ. ಆದರೆ ಈಗ ಸುಸಜ್ಜಿತವಾದ ಒಂದು ಸರ್ವಿಸ್ ರಸ್ತೆ ಆಗ್ತಾಯಿದೆ. ಇದೊಂದು ಬಹಳ ಖುಷಿಯ ಸಂಗತಿ. ನೋಡಿ, ಭಾಳ ಸುಸಜ್ಜಿತವಾಗಿ ರಸ್ತೆ ಆಗ್ತಿದೆ. ಈ ಕೆಲಸ ಸುಮಾರು ಒಂದು ತಿಂಗಳು ಅಥವಾ 1.5 ತಿಂಗಳಿಂದಲೇ ನಡೀತಿದೆ. ಪ್ರಾರಂಭವಾದ ಸಮಯದಲ್ಲಿ ನಾನು ಕೂಡ ಇದೇನು ಅರ್ಧಕ್ಕೆ ನಿಲ್ಲಬಹುದು ಅಥವಾ ನಡೀದೇನೆ ಇರ್ಬೋದು ಅಥವಾ ಬೇರೆ ಏನೋ ಕೆಲಸ ಅಂದ್ಕೊಂಡು ನಾನು ಸಹ ಸುಮ್ಮನೆ ಇದ್ದೆ. ಆದರೆ ಇತ್ತೀಚೆಗೆ ಅಂದರೆ ನಿನ್ನೆ ಮೊನ್ನೆ ನಾನು ಇದನ್ನು ಗಮನಿಸಿದಾಗ ಇದು ಸರ್ವಿಸ್ ರಸ್ತೆ ಅಂತ ಗೊತ್ತಾಗಿ ಮತ್ತು ಕೆಲಸ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಹಳ ವೇಗವಾಗಿ ನಡೆದಿದ್ದರಿಂದ ಇದನ್ನು ತಮ್ಮೆಲ್ಲರ ಮುಂದೆ ಇಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ. ನೋಡಿ, ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದಾರೆ. ಹೈವೇ ಅವರಿಗೆ ನಾವು ಕೃತಜ್ಞತೆಗಳನ್ನು ಹೇಳೋಣ. ಇನ್ನು ಮುಂದೆ ನಾವು ಹೆಚ್ಚು ಶ್ರಮ ಪಡುವಂತಹ ಅಗತ್ಯ ಇಲ್ಲ. ಇಲ್ಲಿಯೇ ಆರಾಮಾಗಿ ಹೈವೇಗೆ ಸೇರಿಕೊಳ್ಬೋದು ಈ ಸರ್ವಿಸ್ ರಸ್ತೆಯ ಮುಖಾಂತರ. ನೋಡಿ, ಇಲ್ಲಿ ತಾವೇನು ನೋಡ್ತಿದ್ದೀರಾ, ಹೈವೇ ಅವರು ಕೆಲಸವನ್ನು ಮಾಡ್ತಿರುವಂಥದ್ದು. ಇಷ್ಟು ದಿನ ಏನಾಗ್ತಿತ್ತು, ಶಿಡ್ಲಘಟ್ಟದ ರಸ್ತೆಗೆ ಒಂದು ಕಡೆಯಿಂದ ಮಾತ್ರ ಸರ್ವಿಸ್ ರಸ್ತೆ ಇತ್ತು. ಅದು ಭಾಳ ಕಷ್ಟ ಆಗ್ತಿತ್ತು ಜನಕ್ಕೆ, ಇಲ್ಲಿಂದ ಆಕ್ಸೆಸಿಬಿಲಿಟಿ ಹೈವೇಗೆ ಸಿಗ್ತಿರ್ಲಿಲ್ಲ ಅಂತ. ಆದರೆ ಈ ರಸ್ತೆ ಆಗಿದ್ದರಿಂದ ಬಹಳ ಅನುಕೂಲ ಆಯಿತು. ಈಗ ಶಿಡ್ಲಘಟ್ಟ ರಸ್ತೆಯಲ್ಲಿ ಏನು ಬ್ರಿಡ್ಜ್ ನಾವು ನೋಡ್ತೀವಿ ಹೈವೇದು, ಆ ಬ್ರಿಡ್ಜಿಗೆ ಎರಡೂ ಕಡೆಯಿಂದ ಸರ್ವಿಸ್ ರೋಡು, ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಎರಡೂ ಕಡೆಗೆಯಿಂದ ಸರ್ವಿಸ್ ರೋಡ್ ಆಗಿದೆ. ಬಹಳ ಒಂದು ಖುಷಿಯ ಸಂಗತಿ. ನಮ್ಮೂರಿಗೆ ಏನೇ ಒಳ್ಳೆಯದಾದರೂ ಅದನ್ನು ತಮ್ಮ ಜೊತೆ ಹಂಚಿಕೊಳ್ಳುವಂತಹ ನೈತಿಕ ಜವಾಬ್ದಾರಿಯನ್ನು ನಾವು ತೋರಿಸ್ತೀವಿ. ಮತ್ತು ನಮ್ಮೂರಿಗೆ ಏನೇ ಬೇಕಾದರೂ ಯಾವುದೇ ಮುಲಾಜಿಲ್ಲದೆ ಯಾರನ್ನಾದರೂ ಪ್ರಶ್ನಿಸುವಂಥ ನೈತಿಕತೆಯನ್ನು ಕೂಡ ನಿಮ್ಮ ಕ್ರಾಂತಿ ನ್ಯೂಸ್ ಕನ್ನಡ ಖಂಡಿತವಾಗ್ಲೂ ತೋರಿಸುತ್ತೆ. ನೋಡಿ, ವರ್ಕ್ ನಡೀತಿದೆ. ನಿಮಗಲ್ಲಿ ಮುಂದೆ ಕಾಣ್ತಿರುವಂಥದ್ದು ಹೈವೇ. ಐ ಥಿಂಕ್ ಮೋಸ್ಟ್ ಪ್ರಾಬಬಲಿ ಒಂದು ತಿಂಗಳು ಅಥವಾ 1.5 ತಿಂಗಳ ಒಳಗಡೆ ಈ ರಸ್ತೆ ಸಾರ್ವಜನಿಕರ ಓಡಾಟಕ್ಕೆ ಸಿದ್ಧವಾಗುತ್ತೆ ಅಥವಾ ಸಿಗುತ್ತೆ ಅನ್ನುವಂಥದ್ದು ನನಗೆ ಅಂದಾಜಿದೆ. ಬಹುಶಃ ಅದಕ್ಕಿಂತಲೂ ಬೇಗ ಸಿಕ್ಕಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತಂದರೆ ಬಹಳ ಒಂದು ಕ್ಷಿಪ್ರಗತಿಯಲ್ಲಿ, ಅಂದರೆ ಬಹಳ ತ್ವರಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಬೇಸ್ಡ್ ಮಾಡ್ಕೊಂಡು ನೋಡಿದ್ರೆ ಖಂಡಿತವಾಗಲೂ ಒಂದು ತಿಂಗಳು ಅಥವಾ 1.5 ತಿಂಗಳು ಒಳಗಡೆ ಈ ಸರ್ವಿಸ್ ರಸ್ತೆ ನಮಗೆ ಓಡಾಟಕ್ಕೆ ಸಿಗುತ್ತೆ. ಆದಷ್ಟು ಬೇಗ ಸಿಗಲಿ ಮತ್ತು ಸಾರ್ವಜನಿಕರಿಗೆಲ್ಲರಿಗೂ ಇದರಿಂದ ಅನುಕೂಲ ಆಗಲಿ, ಉಪಯೋಗ ಆಗಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ಪ್ರತ್ಯೇಕವಾಗಿ ಮತ್ತೆ ಹೇಳ್ತೀನಿ, ಈ ಕೆಲಸವನ್ನು ಮಾಡ್ತಿರ್ತಕ್ಕಂತಹ NHAI ಅವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೂ ಒಂದು ವಿನಂತಿಸ್ಕೊಳ್ತೀನಿ, ಈ ರಸ್ತೆ ರೆಡಿಯಾಗಿದೆ. ಇನ್ನು ಮುಂದೆ 1.5 ತಿಂಗಳು ಬಿಟ್ಟು ಈ ರಸ್ತೆಯನ್ನು ತಾವು ಆರಾಮವಾಗಿ ಯೂಸ್ ಮಾಡ್ಬೋದು. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.